ಮಾತಾಡ್ತಾ ನೀವು ಹೇಳಿದ್ರಿ ಕೆಲವು ಸತಿ ವರ್ಕ್ ಆಗದೆ ಇದ್ದಾಗ ಲೈಕ್ ಹೌ ಲೈಫು ಇಷ್ಟೇ ಆ ರೇಂಜಿಗೆ ತೊಗೊಳ್ಳಿಲ್ಲ. ಇವೆಂಚುಲಿ ಒಬ್ಬ ರೈಟರ್ಗೆ ಹೆಂಗಂದರೆ ಒಂದು ಜಡೆ ಹೆಣಿದಾಗ 3 ಇರುತ್ತಲ್ಲ, ಕ್ರಿಯೇಟರ್, ಪ್ರೊಡ್ಯೂಸರ್, ಬಾಕ್ಸ್ ಆಫೀಸ್, ಅಟ್ ದ ಸೇಮ್ ಟೈಮ್ ಆಡಿಯನ್ಸ್. ಬಟ್ ದಟ್ ಇಸ್ ಅ 3 ಜನ ಒಟ್ಟಿಗೆ ಬಂದಾಗ್ಲೇ ಒಂದು ಚೆನ್ನಾಗಿ ಜಡೆ ಕಾಣೋ ಥರ ಇದೆ. ಬಟ್ ಯಾವುದಾದ್ರೂ ಒಂದು ಸರಿ ಇಲ್ಲ ಅಂದಾಗ್ಲೂ ಡಿಸಪಾಯಿಂಟ್ಮೆಂಟ್ಸ್, ರಿಜೆಕ್ಷನ್, ಆಲ್ ಆಫ್ ದಿಸ್ ಒಂದು ಹ್ಯೂಮನ್ ಮೈಂಡನ್ನು ಅಫೆಕ್ಟ್ ಆದಾಗ ಕ್ರಿಯೇಟಿವಿಟಿ ಈಸ್ ದ ಫಸ್ಟ್ ಥಿಂಗ್ ದಟ್ ಗೋಸ್ ಡೌನ್. ಈ ಕ್ರಿಯೇಟರ್ಸ್ ಬ್ಲಾಕ್ ಆಗಿರಲಿ ಅಥವಾ ಡಿಸಪಾಯಿಂಟ್ಮೆಂಟ್ಸ್ಗಳನ್ನು ಹೌ ಹ್ಯಾವ್ ಯು ಲುಕ್ಡ್ ಅಟ್ ಇಟ್ ಆ್ಯಂಡ್ ದೆನ್ ಅದ್ರ ಜೊತೆಗೆ ಹೌ ಹ್ಯಾವ್ ಯು ಗ್ರೋನ್? See, I think luckily the craft in filmmaking is a craft. It's an art form. And ಈಗ PhD ಮಾಡಿದವನು, MS ಮಾಡಿದವನು, they have a direction. Like ಇದನ್ನು ಓದ್ಕೊಂಡು ಹೋಗಿ then you can keep excelling. There is a lot of support system. For a filmmaker there is no support system. There is ಎಲ್ಲೋ ಅಲ್ಲಲ್ಲಿ ಒಂದು ಸ್ಕೂಲ್ ಇದೆ, ಅದೆಲ್ಲ ಯಾವುದು ಏನು ಅಂತ ನಮಗೆ ರಿಯಾಲಿಟಿಗೆ ಇದಿಲ್ಲ, ಹೆಲ್ಪ್ ಆಗಲ್ಲ. So you are actually ಒಂಥರ you're in unknown zone picking knowledge. And based on your instinct you will pick knowledge. ಈಗ ನಾನು ಫಾರ್ ಎಕ್ಸಾಂಪಲ್ there was 2008 ನಾನು ಕನ್ನಡ ಇಂಡಸ್ಟ್ರಿ ಬಂದಿದ್ದೆ. ಅಲ್ಲಿವರೆಗೂ ನಾನು ಬರೀ ನಾಟಕಗಳಲ್ಲಿ, ಅದು ಇಂಗ್ಲೀಷ್ ಥಿಯೇಟ್ರಲ್ಲಿ ಇದ್ದಿದ್ದು. ಸೊ ನನ್ನ ಹತ್ರ ಆಗ ಆಪ್ಷನ್ಸ್ ಇದ್ದಿದ್ದು, ಆಗಲೇ ಮುಂಗಾರು ಮಳೆ ಆಗಲಿ ದುನಿಯಾ ಹಿಟ್ಟಾಗಿ ದ ಇಂಡಸ್ಟ್ರಿ ವೆಂಟ್ ಥ್ರೂ ಅ ಕಂಪ್ಲೀಟ್ ರೀಬೂಟ್ ವರ್ಷನ್. ಇದು ಅಂದರೆ ಇಂಡಸ್ಟ್ರಿನ ನೋಡೋ ರೀತಿನೇ ಚೇಂಜ್ ಆಗೋಯ್ತು ಆ ವರ್ಷದಲ್ಲಿ. ಎವ್ರಿಬಡಿ ವಾಸ್ ಟ್ರೈಂಗ್ ಟು. ಸೊ ಐ ಡಿಂಟ್ ಕಮ್ ಟು ದ ಇಂಡಸ್ಟ್ರಿ ಬಿಕಾಸ್ ಸಡನ್ಲಿ ನಂಬರ್ಸ್ ವರ್ ಬೀಯಿಂಗ್ ಸ್ಪೋಕನ್. ತುಂಬ ಜನ ಪ್ರೊಡ್ಯೂಸರ್ಸ್ ಬಂದಿದ್ದು ತುಂಬ ದುಡ್ಡು ಮಾಡ್ಬೋದು ಸಡನ್ನಾಗಿ ಅಂತಾನೂ ಬಂದರು. ಬಟ್ ನನಗೆ ಓಕೆ, ಭಟ್ರ ಬಗ್ಗೆ ಆಗಲಿ, ಸೂರಿ ಬಗ್ಗೆ ಅವ್ರ ಸಿನಿಮಾಗಳೆಲ್ಲ ನೋಡಿದಾಗ ಐ ಫೆಲ್ಟ್ ಓಕೆ ದೆರ್ ಇಸ್ ಸಮ್ ಆರ್ಟಿಸ್ಟಿಕ್ ಎಲಿಮೆಂಟ್ ಒಂದು ವಿಚ್ ಐ ವೈಬ್ ವಿತ್ ಅಂತ. ಅದ್ರ ಜೊತೆ ಇನ್ನೂ ಸಾಕಷ್ಟು ಜನ ಬೇರೆ ಸಿನಿಮಾ ಮೇಕರ್ಸ್ ಇದ್ರು. ಬಟ್ ಅವರ್ ಪರ್ಸ್ನಾಲಿಟಿ ಅಲೌಸ್ ಅಸ್ ಟು ಗೋ ಟು ವಾಟ್ ವೈಬ್ಸ್ ವಿತ್ ಅಸ್, which was YB for me. Yograj Bhat. What was a YB element you saw? Because ಅಲ್ಲಿವರೆಗೂ ಅವ್ರು ಮಾಡಿದ್ದು ರಂಗ, SSLC, ಮುಂಗಾರು ಮಳೆ, ಯಾವುದು ನೋಡೇ ಇರಲಿಲ್ಲ ನಾನು. ಬಿಕಾಸ್ ಐ ವಾಸ್ ಸೋ ಅವೇ ಫ್ರಮ್ ಕನ್ನಡ ಸಿನಿಮಾ. ನಾನು ಬರೀ ಇಂಗ್ಲೀಷ್ ಥಿಯೇಟರ್ ನೋಡ್ತಾ ಇದ್ದಿದ್ದು, ಇಂಗ್ಲೀಷ್ ಫಿಲ್ಮ್ಸ್ ನೋಡ್ತಾ ಇದ್ದೆ, ವರ್ಲ್ಡ್ ಸಿನಿಮಾ ನೋಡ್ತಿದ್ದೆ. ಸೊ ಕನ್ನಡ ಫಿಲ್ಮ್ ಅನ್ನೋದು ತುಂಬ ಇದೇನು ಪಾಪ್ಯುಲರ್ ಇದೆಯಲ್ಲ ಹಳೆ ಕಾಲದ್ದು ಬಿಟ್ಟರೆ ಐ ಹ್ಯಾಡಂಟ್ ಸೀನ್ ರಂಗ, SSLC. ಮತ್ತೆ ನಾನು ಸೂರಿ ಫಿಲ್ಮಲ್ಲಿ ಆ ವಾಸನೆ ಬಾಬು ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿ ಅದರದ್ದು ಒಂದು ಕತೆ ಇದೆ, ಅದನ್ನು ಬೇರೆ ಕೇಳಿ, ಇಟ್ಸ್ ಟೂ ಲಾಂಗ್. ಸೊ ಐ ವೆಂಟ್ ಒನ್ಸ್. ನನಗೆ ಮುಂಗಾರು ಮಳೆ ವಾಸ್ ಅ ಬಿಗ್ ಹಿಟ್, ಹ್ಯಾಡ್ ಇಟ್ಸ್ ನೈಸ್, ಬಟ್ ವಾಸ್ ನಾಟ್ ದ ಕೈಂಡ್ ಆಫ್ ಫಿಲ್ಮ್ ದಟ್ ರೆಸನೇಟೆಡ್ ವಿತ್ ಮೀ. ಲೈಕ್ ಅ ಲವ್ ಸ್ಟೋರಿ. ದುನಿಯಾ ವಾಸ್ ಮೋರ್ ರಿಯಲ್ ಫಾರ್ ಮೀ. ಲೈಕ್ ಇಟ್ ಫೆಲ್ಟ್ ಮೋರ್ ಕ್ಲೋಸರ್. ಆ್ಯಂಡ್ ಸೂರಿ ಜೊತೆ ನಾನು ಇಂತಿನ ಪ್ರೀತಿಯಲ್ಲೆಲ್ಲ ಇಂಟ್ರ್ಯಾಕ್ಟ್ ಮಾಡಿದ್ನಲ್ಲ. ಸೊ ಐ ಫೆಲ್ಟ್ ಓಕೆ, ನನಗೆ ಆ್ಯಕ್ಟಿಂಗ್ ಬಿಟ್ಟು ಕೂಡ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ರೈಟಿಂಗ್. ಆ್ಯಂಡ್ ಸೊ ಐ ಥಾಟ್ ಬೇರೆ ಆ್ಯಕ್ಟಿಂಗ್ ಪ್ರಾಜೆಕ್ಟ್ ಸಿಗೋವರೆಗೂ ಲೆಟ್ ಮೀ ಬಿ ವಿತ್ ಸೂರಿ ಆ್ಯಂಡ್ ಲರ್ನ್ ಫ್ರಮ್ ಹಿಮ್. ಆ್ಯಂಡ್ ಬೈ ಚಾನ್ಸ್ ಐ ಬಂಪ್ಡ್ ಇನ್ ಟು ಯೋಗರಾಜ್ ಭಟ್. ಅವತ್ತಿನ ದಿನ ಅವರು ಒಂದೇ ಆಫೀಸ್ ಮಾಡ್ಕೊಂಡಿದ್ರು ಆಗ. ಆ್ಯಂಡ್ ಅವತ್ತಿನ ದಿನ ಸೂರಿ ಬರೋದು ತಡ ಆಯಿತು. ಸೊ ನಾನು ಸುಮ್ಮನೆ ಕೂತಿದ್ದೆ, ಭಟ್ರು ಬಂದರು. ಅವರು ಏನು ಮಾಡ್ತಿದ್ಯಾ ಅಂತ. ಇಲ್ಲ, ಸೂರಿಗೆ ವೆಯ್ಟ್ ಮಾಡ್ತೀನಿ. ಅವ್ರಿಗೂ ಹಿ ಹ್ಯಾಡ್ ಟು ರೈಟ್ ಅ ಫಿಲ್ಮ್ ಫಾರ್ ಪುನೀತ್ ಸರ್ ಆಗ. ಸೊ ಅವರು ಸುಮ್ಮನೆ ಹಿ ವಾಸ್ ಟ್ರೈಂಗ್ ಟು ಜಸ್ಟ್ ಜಾಮ್ ವಿತ್ ಪೀಪಲ್, ಮಾತಾಡೋದು. ಜನರಲಿ ಅವರು ಐ ಥಿಂಕ್ ಅವ್ರಿಗೂ ಹಿ ನೀಡೆಡ್ ಅ ಡಿರೆಕ್ಷನ್. ಹಿ ವಾಸ್ ಆಲ್ಸೋ ಆಗ್ತಾನೆ ಗಾಳಿಪಟ ರಿಲೀಸ್ ಆಗಿ ಹಿ ವಾಸ್ ಇನ್ ದ್ಯಾಟ್ ಗ್ಲೋರಿ. ಸೊ ಐ ಸ್ಯಾಟ್ ವಿತ್ ಹಿಮ್ 2-3 hours that we just spent talking. That's when I figured he is not what comes out as ಮುಂಗಾರು ಮಳೆ, ಅಂದರೆ ಅಷ್ಟು ಬಿಟ್ಟು ದಟ್ ವಾಸ್ ಜಸ್ಟ್ ಲೈಕ್ ಅ ಸ್ಮಾಲ್ ಪಾರ್ಟ್ ಆಫ್ ಹಿಮ್. ಅಂದರೆ ಅವ್ರನ್ನ ಅರ್ಥ ವಿಚ್ ಹೀ ಈಸ್ ಆಲ್ಸೋ ನಾಟ್ ವೆರಿ ಪ್ರೌಡ್ ಆಫ್. he is actually money. He is actually Ranga SSLC. He is actually many different things. ಮುಂಗಾರು ಮಳೆ worked commercially very well for him. ಬಟ್ ಅಲ್ಲಿ ನಾನು ಓಕೆ ಕುರುಸೋವಾ ಬಗ್ಗೆ ಏನೋ ಮಾತಾಡಿದ್ರೆ, ಯಾವುದೋ ಲಿಟ್ರೇಚರ್ ಬಗ್ಗೆ ಮಾತಾಡಿದ್ರೆ, ಆ್ಯಂಡ್ ಹಿ ನ್ಯೂ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಅವರು ಕಾಸರವಲ್ಲಿ ಅವ್ರ ಜೊತೆ ಹಿ ವಾಸ್ ಅನ್ ಅಸಿಸ್ಟೆಂಟ್ ಟು ಕಾಸರವಲ್ಲಿ. ಸೊ ನನಗಾಗ ನಾವೇನು ಬರೀ ಕಮರ್ಷಿಯಲ್ ಫಿಲ್ಮ್ ಡಿರೆಕ್ಟರ್ ಅಂದರೆ ಒಂದು ಟೆಂಪ್ಲೆಟ್ ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ದಿಸ್ ಮ್ಯಾನ್ ಇಸ್ ಬಿಯಾಂಡ್ all these things. So that's when I figured okay, I think I have to cling. You have to somehow absorb that knowledge anta. And what is very interesting about Yograj Bhat is he never made me feel like I was an assistant to him. Tumba rare agi I've seen filmmakers who respect your journey. So ನಾನು ಅವ್ರನ್ನ ಮೀಟ್ ಮಾಡೋ ಅಷ್ಟೊತ್ತಿಗೆ I had 6 years of storytelling journey in theatre. ಸೊ ನನ್ನದೇ ಪ್ರೊಡಕ್ಷನ್ ಕಂಪನಿ ಇತ್ತು, ನಾನೇ ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದೆ, ಸ್ಟೇಜ್ ಮಾಡಿದ್ದೆ.
ಟ್ರಾವೆಲ್ ಮಾಡಿದ್ದೆ ಅದ್ರ ಜೊತೆ, ಆ್ಯಂಡ್ ಆಲ್ ದಟ್ ಎಕ್ಸ್ಪೀರಿಯನ್ಸ್ ಅಮೌಂಟ್ಸ್ ಟು ಸಮಥಿಂಗ್. ಸೊ ಫಿಲ್ಮ್ದೇನು ಇರಲಿಲ್ಲ. ಐ ಡನ್ ಸಮ್ 2-3 ಶಾರ್ಟ್ ಫಿಲ್ಮ್ಸ್ ಆಸ್ ಅ ಅಟೆಂಪ್ಟ್, ಆ್ಯಂಡ್ he respected my theatre journey. So he took me in, not like, ಓ ನನ್ನ ಶಿಷ್ಯ, ನಾನು ನಿಂಗೇನೋ ಹೇಳ್ಕೊಡ್ತೀನಿ ಅಂತಲ್ಲ. ಫ್ರಮ್ ಡೇ ಒನ್ ಇಟ್ ವಾಸ್ ಮೋರ್ ಲೈಕ್ ಐ ಆಮ್ ಕೊಲಾಬರೇಟಿಂಗ್ ವಿತ್ ಯು, and that was very nice, you know. So that respect that he gave, that I value your 6 years of work, and that I'm going to value what you bring to the table, because you know that is very important. ನೀವು ಅವಾಗ ಅಷ್ಟೊತ್ತಿಗಾಗಲೇ ಒಂದು ಹೊಡೆತ ತಿಂದಿದ್ರಿ ಅಲ್ಲ, ಯಾವುದೋ ಒಂದು ನಿಮ್ಮ ಫಸ್ಟ್ ಗುರುಗಳು, ಅದೇ ನಾಟಕದೆಲ್ಲ ಇನ್ಸಲ್ಟ್ ಮಾಡಿದ್ರು ಅವರು. ಐ ಮೀನ್ ಅದೇ ನಿಮ್ಮ ಮನೆಗೆ ಬರ್ತೀರಾ, ನಿಮ್ಮ ತಂದೆ ಹೇಳಿದ್ರು ಡೋಂಟ್ ಲೆಟ್ ಎನಿಬಡಿ ಟಾಕ್ ಟು ಯು ಲೈಕ್ ದ್ಯಾಟ್ ಅಂತ. ಸಿ ದೀಸ್ ಲಿಟಲ್ ಡೈರೆಕ್ಷನ್ಸ್, ಒನ್ ಲಿಟಲ್ ಟರ್ನ್ ಕುಡ್ ಹ್ಯಾವ್ ಆಲ್ಸೋ ಲೆಡ್ ಯು ಟು ಅ ಡಿಫರೆಂಟ್ ರೋಡ್ ಆಲ್ ಟುಗೆದರ್. It is, so that's the niceness which I've always learned. ಈಗ ಎಷ್ಟು 15 ವರ್ಷ ಆಗ್ತಾ ಬಂತು, ಬಟ್ 2008 ಅಷ್ಟು, that I never forget. And ಅದನ್ನು ನಾನು ಕಾನ್ಷಿಯಸ್ಲಿ ಐ ವಾಂಟ್ ಟು ಇಂಪ್ಲಿಮೆಂಟ್ when I meet the next. See, he was 40 when I met him, so I'm 40 now. So we have to make sure we value where they're coming from, everything know, that they bring to the table. In filmmaking ಅಲ್ಲಿ ನಮಗೆ ಆ ಗ್ಲೋರಿ ಏನೋ ಸಿಗತ್ತೆ, ಇಟ್ಸ್ ವೆರಿ ಈಸಿ ಟು ಬಿಕಮ್ ಬ್ಲೈಂಡ್. ಇದಕ್ಕಿಂತ ಮುಂಚೆ ನಾನು ಒಬ್ಬರು ಡೈರೆಕ್ಟರ್ ಹತ್ರ ಹೋಗಿದ್ದೆ, and I saw that, you know, 2-3 days I spent, I don't know where I went as an assistant, and I could see that starry nature to his way of behaving. ಅಂದರೆ ಅವ್ರಿಗೆ ನಾನು ನಿಂಗೆ ಒಂದು ಲೈಫ್ ಕೊಡ್ತಾ ಇದ್ದೀನಿ, ನಾನು ನಿಂಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಆ್ಯರಗೆನ್ಸ್ ಇತ್ತು. ಆ್ಯಂಡ್ ಆ ಆ್ಯರಗೆನ್ಸಲ್ಲಿ ಯು ಕ್ಯಾನ್ಟ್ ಸರ್ವೈವ್ ಫಾರ್ ಲಾಂಗ್. ಐ ಮೀನ್ ಸರ್ವೈವ್ ಆದರೂ ನೀವು ಬೈಕೊಂಡು ಅಂದರೆ ಇವರಿಂದ ನಾನು ಏನೋ ಕಲ್ತ್ಕೋಬೇಕು ಅನ್ನೋ ಯೂಸ್ ಮಾಡ್ಕೊಳ್ಳೋದಕ್ಕೆ ಸರ್ವೈವ್ ಆಗ್ಬೋದು. ವಿತ್ ವಾಟ್ ಮೇಡ್ ಮೀ ಸ್ಟಿಕ್ ವಿತ್ ಯೋಗರಾಜ್ ಭಟ್ ಫಾರ್ 3 years, ಅಂದರೆ ಅವಾಗಲೂ ಐ ಡಿಡ್ ದ ಎಕ್ಸಾಕ್ಟ್, ಏನು ನೀವು ಫಾರ್ಮಿಂಗ್ ಬಗ್ಗೆ ಮಾತಾಡಿದ್ರಿ, how I've kind of put my whole film thing aside to learn farming. Our timely it was theatre. So theatre guys used to say that, dude, you have created a production name for yourself. You know how to from scratch one natka togondu one team build ಮಾಡಿ ನಾಟಕ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿ ಶೋಸ್ ಮಾಡಿ ಟಿಕೆಟ್ ಮಾರೋದು. You have learned the whole process, and you're going to throw all this and go into learning filmmaking from scratch. And I said yes. You know, so it's so it was that stage where how I've put this aside a little. Yeah.